ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೇರೆಯವರ ಒಂದು ವಿಡಿಯೋನ ನಾವು ಯಾವ ಥರ ಕಾಪಿರೈಟ್ ಬರದ ಹಾಗೆ ಅಪ್ಲೋಡ್ ಮಾಡೋದಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವ ಥರ ವಿಡಿಯೋನ ಎಡಿಟಿಂಗ್ ಮಾಡೋದಂತ ಡೀಟೇಲ್ ಆಗಿ ಹೇಳಿದ್ದೀನಿ ಗೈಸ್, ಓಕೆನಾ? ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಹಾಗೂ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಫ್ಯಾಕ್ಟ್ ಪೇಜನ್ನು ತೋರಿಸ್ತಿದ್ದೀನಿ, ಇವರು ಯಾವ ಥರ ವಿಡಿಯೋ ಹಾಕಿದ್ದಾರೆ ಅಂತ, ಓಕೆನಾ? ಈ ಚಾನಲ್ ನೋಡ್ಬೋದು ನೀವು, ಇವರಿಗೆ 71.8 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ಇವರಿಗೆ ಹಾಗೂ ಇವರು 800 ಅಬೌವ್ ವಿಡಿಯೋ ಹಾಕಿದ್ದಾರೆ. ಸೊ ಇವ್ರದ್ದು ಶಾರ್ಟ್ಸ್ ವ್ಯೂವ್ಸು ನೋಡಿ ನೀವು ಎಷ್ಟು ಬಂದಿದೆ ಅಂತ, ಎಲ್ಲ ಲ್ಯಾಕ್ ಅಬೌವ್ ಇದೆ. ಅದು ನಿಮಗೆ ನೋಡ್ಬೋದು ಇಲ್ಲಿ ಎಷ್ಟು ಲ್ಯಾಕ್ ಬಂದಿದೆ, 32 ಲ್ಯಾಕ್, 4 ಲ್ಯಾಕ್, 28 ಲ್ಯಾಕ್ ಅಂತ ನಿಮಗೆ ಇಲ್ಲಿ ಕಾಣಿಸಿದೆ, ಓಕೆನಾ? ನೀವು ಹೋಗಿ ಆ ಚಾನಲ್ನ ನೋಡಿ, ಬೇಕಾದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಆವಾಗ ಫಸ್ಟಿಗೆ ನೀವು ಈ ಥರ ರಿಸರ್ಚ್ ಮಾಡಬೇಕು ಯಾವ ಥರ ಫ್ಯಾಕ್ಟ್ ವೀಡಿಯೋಸ್ ಮಾಡೋದಂತ, ಓಕೆನಾ? ಇಲ್ಲಿ ಇವ್ರದ್ದು ಪಾಪ್ಯುಲರ್ ವೀಡಿಯೋಸ್ ಕೂಡ ನಾವು ಚೆಕ್ ಮಾಡೋಣ ನೋಡಿ. ಇವ್ರದ್ದು ಪಾಪ್ಯುಲರ್ ವೀಡಿಯೋಸ್ಗೆ ಕೂಡ ಇಲ್ಲಿ ಕ್ರೋರ್ ವ್ಯೂಸ್ ಬಂದಿದೆ ಗೈಸ್, ಲ್ಯಾಕ್ ಅಲ್ಲ ಕ್ರೋರ್, ಓಕೆನಾ? ಸೊ ನೀವು ಕೂಡ ಈ ಚಾನಲ್ನ ಹೋಗಿ ನೋಡಿ, ಆಗ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ವಿಡಿಯೋ ಮಾಡೋದಂತ, ಓಕೆನಾ? ಸೊ ಗೈಸ್, ನೀವು ಕೂಡ ಈ ಥರ ವಿಡಿಯೋನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು. ಯೂಟ್ಯೂಬ್ ಅಲ್ಲದೆ ನೀವು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಕೂಡ ನೀವು ಅರ್ನ್ ಮಾಡ್ಬೋದು. ವಿಡಿಯೋನ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಎಡಿಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಗೈಸ್, ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಓಕೆನಾ? ಆದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಹೇಗೆ ಅಂತ, ಓಕೆನಾ? ಸೊ ಗೈಸ್, ಇವಾಗ ನಿಮಗೆ ಫ್ಯಾಕ್ಟ್ ವೀಡಿಯೋಸ್ ಬೇಕಲ್ಲ, ಸೊ ಹೇಗೆ ಡೌನ್ಲೋಡ್ ಮಾಡೋದಂತ ಹೇಳ್ತೀನಿ. ನೀವು ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ಫ್ಯಾಕ್ಟ್ ವೀಡಿಯೋಸ್ ಅಂತ, ಓಕೆನಾ? ಹಾಗೆ ಸರ್ಚ್ ಮಾಡಿದಾಗಲಿ ನಿಮಗೆ ತುಂಬ ಸ್ಟೋರಿಗಳು ಸಿಗುತ್ತೆ, ಶಾರ್ಟ್ಸಲ್ಲಿ ವೀಡಿಯೋಸ್ಗಳು ಬರುತ್ತಾ ಇರುತ್ತಲ್ಲ. ಸೊ ನೀವು ಏನು ಮಾಡಿ ಅಂದರೆ ಎಲ್ಲ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ, ಅದೇ ಥರದ್ದು ಫ್ಯಾಕ್ಟ್ ವೀಡಿಯೋಸ್ಗಳು ಶೋ ಆಗ್ತಾ ಹೋಗುತ್ತೆ, ಓಕೆನಾ? ಇಲ್ಲಿ ನಿಮಗೆ ಯಾವುದು ಚೆನ್ನಾಗಿರೋದು ಇದೆ ಅದು ವಿಡಿಯೋನ ಡೌನ್ಲೋಡ್ ಮಾಡಿ. ಇಲ್ಲಾಂದರೆ ನೀವು ಈ ಥರ ಕೂಡ ಸರ್ಚ್ ಮಾಡ್ಬೋದು, ಡಾಗ್ ಫೈಟ್, ಇಲ್ಲಾಂದರೆ ಡಾಗ್ ಅಟ್ಯಾಕ್, ಆ ಥರ ಎಲ್ಲ ನೀವು ಸರ್ಚ್ ಮಾಡಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ, ಓಕೆನಾ? ಆ್ಯಂಡ್ ಯೂಟ್ಯೂಬ್ ಅಲ್ಲದೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಡೌನ್ಲೋಡ್ ಮಾಡ್ಬೋದು. ಈಗ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜಾಸ್ತಿನೇ ಈ ಥರ ಫ್ಯಾಕ್ಟ್ ವೀಡಿಯೋಸ್ಗಳು ವೈರಲ್ ಆಗ್ತಾ ಇದೆ, ಓಕೆನಾ ಗೈಸ್? ನಿಮಗೆ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋ ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಸರ್ಚ್ ಮಾಡ್ಬೋದು ಹೌ ಟು ಡೌನ್ಲೋಡ್ ಯೂಟ್ಯೂಬ್ ವೀಡಿಯೋ ಅಂತ, ಓಕೆನಾ? ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ, ನೀವು ಅದನ್ನು ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಡೌನ್ಲೋಡ್ ಮಾಡಿದ್ಮೇಲೆ ನೀವು ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಯಾವುದು ಆ್ಯಪ್ ಯೂಸ್ ಮಾಡ್ತಾರೆ ಎಡಿಟಿಂಗ್ಗೆ, ಆ ಆ್ಯಪ್ನ ಓಪನ್ನ ಮಾಡ್ಕೊಳ್ಳಿ. ಸೊ ಗೈಸ್, ನಾನು ಯಾವಾಗಲೂ ಇನ್ಶಾಟ್ ಆ್ಯಪ್ನ ಯೂಸ್ ಮಾಡೋದು. ಸೊ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ನ್ಯೂ ಅಂತ ಬರುತ್ತಲ್ಲ, ನ್ಯೂ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಈಗ ನೀವು ಯಾವ ವಿಡಿಯೋ ಡೌನ್ಲೋಡ್ ಮಾಡಿದ್ದೀರಲ್ಲ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಇಲ್ಲಿ ನಾನು ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇನೆಂದರೆ ರೇಷಿಯೋ ಏನಿದೆಲ್ಲ ಯೂಟ್ಯೂಬಿದ್ದು ಅದೇ ಇದೆ. ಸೊ ಇಲ್ಲಿ ನೀವು 9.16 ರೇಷಿಯೋದ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಇಲ್ಲಿ ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ನೀವು ಯಾವಾಗಲೂ ರೀಲ್ಸ್ ಟೈಪ್ ವಿಡಿಯೋನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಓಕೆನಾ? ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಈ ಥರ ವೀಡಿಯೋಸ್ನ ತೋರಿಸ್ತಿದ್ದೀನಿ, ಓಕೆನಾ ಗೈಸ್? ಇದೆಲ್ಲ ಆದಮೇಲೆ ನಿಮಗೆ ಇವಾಗ ವಾಟರ್ ಮಾರ್ಕ್ ಏನಾದರೂ ಇದ್ದರೆ ಈ ಥರ ನೀವು ಕ್ರಾಪ್ನ ಮಾಡ್ಕೊಳ್ಳಿ. ಕ್ರಾಪ್ ಆಪ್ಷನ್ ಇದೆ, ಸೊ ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಕ್ರಾಪ್ ಮಾಡ್ಕೊಳ್ಳಿ. ನೀವು ಡೌನ್ಲೋಡ್ ಮಾಡಿದ ವಿಡಿಯೋದಲ್ಲಿ ಏನಾದರೂ ಈ ಥರ ಟೆಕ್ಸ್ಟ್ ಬರೆದಿದ್ರೆ ನೀವು ಈ ಥರ ಕ್ರಾಪ್ ಮಾಡ್ಬೋದು, ಓಕೆನಾ ಗೈಸ್? ಇದಾದಮೇಲೆ ನೆಕ್ಸ್ಟ್ ಏನಂದರೆ, ಸೊ ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಅಂತ ಕಾಣಿಸ್ತಿದೆ, ಆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಮಾಡಿ ಇಲ್ಲಿ ನೀವು ಎಲ್ಲೋ ಸೆಲೆಕ್ಟ್ ಮಾಡಿ, ಎಲ್ಲೋ ಕಲರ್, ಓಕೆನಾ? ಈ ಥರ ನೀವು ಸೆಲೆಕ್ಟ್ ಮಾಡೋದ್ರಿಂದ ಇನ್ನೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ವೀಡಿಯೋಸ್, ಓಕೆನಾ ಗೈಸ್? ಇದಾದಮೇಲೆ ಇದಕ್ಕೆ ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಸೊ ಅಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಟೈಪ್ ಮಾಡಿ. ನಿಮಗೆ ಎಷ್ಟು ಕ್ರಿಯೇಟಿವಿಟಿಯಾಗಿ ನೀವು ಟೆಕ್ಸ್ಟ್ ಕೊಡ್ತೀರಾ, ನಿಮ್ಮದು ವಿಡಿಯೋ ಅಷ್ಟು ಬೇಗ ವೈರಲ್ ಆಗುತ್ತೆ ಗೈಸ್, ಓಕೆನಾ? ಜನ ಏನು ಮಾಡ್ತಾರೆ, ಇದರಲ್ಲಿ ಏನೋ ಇದೆ ಅಂತ ಹೋಗಿ ಚೆಕ್ ಮಾಡಿ ವಿಡಿಯೋನ ನೋಡ್ತಾರೆ, ಓಕೆನಾ? ಇಲ್ಲಿ ಒಂದು ಏನಾದರೂ ನೀವು ಟೈಪ್ ಮಾಡಿ. ನಾನು ಈ ವಿಡಿಯೋ ಏನಂದರೆ ಒಂದು ಡಾಗಿದ್ದು ಇದೆ, ಫೈಟ್ ಇದ್ದು. ಸೊ ಇಲ್ಲಿ ನಾನು ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ನೀವು ಏನಾದರೂ ಬರಿಬೋದು ಗೈಸ್, ಓಕೆನಾ? ನಿಮ್ಮದು ವಿಡಿಯೋದ ಲೆಂತ್ ಜಾಸ್ತಿ ಇದ್ದರೆ ನೀವು ವಿಡಿಯೋನ ಸ್ವಲ್ಪ ಕ್ರಾಪ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಳ್ಬೋದು, ಓಕೆನಾ? ಇಲ್ಲಿ ಈಗ ಟೆಕ್ಸ್ಟ್ ಈಗ ಆ್ಯಡ್ ಆಗಿದ್ದಲ್ಲ, ಇದಕ್ಕೆ ಸ್ವಲ್ಪ ಕಲರ್ ಫಾಂಟ್ ಚೇಂಜ್ ಮಾಡೋಣ ಗೈಸ್, ಓಕೆನಾ? ಇಲ್ಲಿ ಬಾರ್ಡರ್ ನೀವು ನೋಡ್ಬೋದು ಬ್ಲ್ಯಾಕಲ್ಲಿತ್ತು, ಸೊ ಬಾರ್ಡರ್ ನಾನು ತೆಗೆದು ಇಲ್ಲಿ ನೆಕ್ಸ್ಟ್ ಇದಕ್ಕೆ ಬೋಲ್ಡ್ ಆ್ಯಡ್ ಮಾಡಿ, ಓಕೆನಾ? ಕಲರ್ ಆಗ ನಿಮಗಿನ್ನೂ ತುಂಬ ಜಾಸ್ತಿ ಎದ್ದು ಕಾಣಿಸುತ್ತೆ, ಬೋಲ್ಡಾಗಿ ಕಾಣಿಸುತ್ತೆ, ಓಕೆನಾ? ಟೆಕ್ಸ್ಟ್ ಸೊ ಇಲ್ಲಿ ನೋಡ್ಬೋದು, ಎಲ್ಲಿದೆ ಅದು ಬೋಲ್ಡ್, ಓಕೆ? ಇಲ್ಲಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಬಿ ಅಂತ ಕಾಣಿಸ್ತಿದ್ದೆಲ್ಲ ಅಲ್ಲೇ ಕ್ಲಿಕ್ನ ಮಾಡಿ ಆ್ಯಡ್ ಮಾಡಿ, ಓಕೆನಾ?
ಈ ಥರ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂಡ್ವರೆಗೆ, ಓಕೆನಾ ಗೈಸ್. ಇದಾದಮೇಲೆ ಇಲ್ಲಿ ಕೆಳಗಡೆ ಕೂಡ ನೀವೇನಾದರೂ ಟೆಕ್ಸ್ಟನ್ನ ಆ್ಯಡ್ ಮಾಡಿ ಗೈಸ್, ಓಕೆನಾ. ನಾನಿಲ್ಲಿ ಒಂದು ಟೆಕ್ಸ್ಟ್ನ ಕೊಟ್ಟಿದ್ದೀನಿ ಈ ವಿಡಿಯೋಗೆ ಮ್ಯಾಚ್ ಆಗೋ ಹಾಗೆ, ಓಕೆನಾ. ಇಲ್ಲಿ ನಿಮಗೆ ಯಾವ ಥರ ಬೇಕಾದರೂ ಕೊಡ್ಬೋದು. ಟೆಕ್ಸ್ಟ್ ಆ್ಯಡ್ ಮಾಡಿದ್ಮೇಲೆ ಇದನ್ನು ನೀವು ಈ ಥರ ಡ್ರ್ಯಾಗ್ ಮಾಡಿ ಎಂಡ್ವರೆಗೆ ಸೆಟ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಗೈಸ್, ವಿಡಿಯೋದಲ್ಲಿ ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದರೆ ಈ ಥರ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿ, ಅಲ್ಲಿ ನಿಮಗೆ ಸೌಂಡ್ ಆಪ್ಷನ್ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ಮ್ಯೂಟ್ ಮಾಡಿ ಸೌಂಡ್ನ, ಓಕೆನಾ. ಸೊ ಇದೆಲ್ಲ ಆದಮೇಲೆ ಇನ್ನು ನಾವು ವಾಯ್ಸ್ ಓವರ್ ಕೊಡೋದು. ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಗೈಸ್ ರೆಕಾರ್ಡ್ ಅಂತ ಆಪ್ಷನ್ ಬರುತ್ತಲ್ಲ, ಸೊ ಇಲ್ಲಿ ನಿಮಗೆ ಇದನ್ನು ನೀವು ವಿಡಿಯೋನ ನೀವು ಫುಲ್ ಒಮ್ಮೆ ನೋಡಿ, ಓಕೆನಾ. ಫುಲ್ ನೋಡಿ ನಿಮಗೆ ಏನು ಅನಿಸುತ್ತೆ ಆ ವಿಡಿಯೋನ ನೋಡಿದರೆ ಅದೇ ನೀವು ವಾಯ್ಸ್ ಓವರ್ನ ಕೊಡ್ತಾ ಹೋಗಿ, ಓಕೆನಾ ಗೈಸ್. ನಿಮಗೆ ಅರ್ಥ ಆಯಿತಾ ಹೇಗೆ ಅಂತ. ಸೊ ಇವಾಗ ಇಲ್ಲಿ ಈ ಇಮೇಜಲ್ಲಿ ಈ ವಿಡಿಯೋದಲ್ಲಿ ಏನಂದರೆ ಇವರು ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಅಲ್ಲಿ ಇನ್ನೊಂದು ನಾಯಿ ಬಂದು ಅಟ್ಯಾಕ್ ಮಾಡಿತ್ತು. ಸೊ ಗೈಸ್, ಅದೇ ಥರ ನೀವು ಆ ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೆ ಮನಸ್ಸಲ್ಲಿ ಅದೇ ಥರ ಹೇಳಿ, ಓಕೆನಾ. ನಾನು ಇಲ್ಲಿ ಸಿಂಪ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಹೇಳಿದ್ದೀನಿ. ಸೊ ನೀವು ಅದನ್ನು ನೋಡಿ ಅದೇ ಥರ ನೀವು ಮಾಡ್ಬೋದು ವೀಡಿಯೋಸ್ನ, ಓಕೆ. ವೀಕ್ಷಕರೇ, ಈ ಒಂದು ವಿಡಿಯೋನ ನೀವು ಕೊನೆವರೆಗೆ ನೋಡಿ, ಯಾಕಂದರೆ ಇಲ್ಲಿ ಒಂದು ನಾಯಿ ಯಾವ ಥರ ಅಟ್ಯಾಕ್ ಮಾಡಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ಸೊ ಗೈಸ್, ನೋಡಿದ್ರಲ್ಲ, ನೀವು ಇನ್ನೂ ಚೆನ್ನಾಗಿರೋ ವಾಯ್ಸ್ ಓವರ್ ಮಾಡಿ, ಓಕೆನಾ. ತುಂಬ ನೀವು ಕ್ರಿಯೇಟಿವಿಟಿಯಾಗಿ ಮಾಡಿ. ನಿಮಗೆ ಬೇಕಾದರೆ ಇಮೇಜ್ ಆ್ಯಡ್ ಮಾಡ್ಬೋದು. ಸೊ ಗೈಸ್, ನೀವು ಈ ಥರ ವೀಡಿಯೋಸ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಅಪ್ಲೋಡ್ ಮಾಡಿದರೆ ನಿಮ್ಗೆ ಏನಂದರೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ, ಏನಂದರೆ ನೀವು ಸೊ ಗೈಸ್ ಈ ಥರ ಒಂದು ವೀಡಿಯೋಸ್ನ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದರೆ ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ 100%. ಆ್ಯಂಡ್ ನಿಮಗೆ ಏನಂದರೆ ಲೋಗೋ ಪ್ರಮೋಷನ್ ಸಿಗುತ್ತೆ ಗೈಸ್. ಇದರಿಂದ ಕೂಡ ನೀವು ಡೈಲಿ ನೀವು 2000K ತನಕ ಅರ್ನ್ ಮಾಡ್ಬೋದು ಗೈಸ್, ಓಕೆನಾ. ಸೊ ನೀವು ಈ ಥರ ವಿಡಿಯೋನ ಕ್ರಿಯೇಟ್ ಮಾಡಿ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರದ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.